ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಓಕೆ. ಈಗ ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಶ್ವಾಸಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಿ ಮುಗಿಸುತ್ತೇನೆ. ಅದೊಂದು ಅಡಿಷನ್ ಇದೆ ಇದಕ್ಕೆ, ಅದು ಪ್ರಸ್ತಾಪ ಹೇಳಿ. ಪ್ರಸ್ತಾವ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವ ಅನುಮೋದನೆ ದೊರಕಿದೆ. ವಿವರ ನೀಡುವ ಸಚಿವರು. ಮೌನಂ ಸಮ್ಮತಿ ಲಕ್ಷಣಂ. ಮತ್ತೆ ಎಲ್ಲವೂ ಮೌನಂ ಸಮ್ಮತಿ ಲಕ್ಷಣ ಅಂತ ಅಧ್ಯಕ್ಷರೇ, ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ನಾವು ಮಂಡಿಸ್ತಾ ಇದ್ದೇವೆ. ಈ ಸುಗ್ರೀವಾಜ್ಞೆಯನ್ನ ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂತ ಸಂಸ್ಥೆಯವರು ಅನ್ಬೋದು, ಖಾಸಗಿಯವರು ಅನ್ಬೋದು, ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು, ಒಮ್ಮೆಲೆ ಸಾಲ ವಸೂಲಾತಿಯನ್ನ ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯ್ತೋ ಗೊತ್ತಿಲ್ಲ. ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು, ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಂಡ್ಬಿಟ್ರು. ಸುಮಾರು 15ರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು. ಬಹಳ ಜನ, ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನ ಸಾಲಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು. ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗ ಒಂದು ಊರಿನೊಳಗ ಆ ಊರಿನವರೆಲ್ಲರೂ ಹೋಗ್ಬಿಟ್ಟಿದ್ರು. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕು. ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ, ಭಯ ಇರಬೇಕು. ಮಾನವ ಹಕ್ಕುಗಳನ್ನು ತಮಗೆ ಮನಬಲ್ಲಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂತ ಹೇಳಿ ಈ ಒಂದು ಸುಗ್ರೀವಾಜ್ಞೆಯನ್ನ ನಾವು ತರಬೇಕಾಗಿ ಬಂತು. ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ. ಸುಮಾರು 40,000 ಕೋಟಿಯಷ್ಟು ಸಾಲ ಇವತ್ತು ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಅಕಾಡೆಮಿಕ್ ಎಕ್ಸರ್ಸೈಸ್ ಅನ್ನ ಮಾಡಿದ್ದಾರೆ ಅಧ್ಯಕ್ಷರೇ. ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದ್ರೆ ಅದು 12, 14, 15, 18 ಅಲ್ಲಿವರೆಗಲ್ಲ, 20ರವರೆಗೂ ಅಲ್ಲ. ಕೆಲವು ಕಡೆ ಪ್ರತಿ ತಿಂಗಳ 10%, ಅಂದ್ರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 120% ಇಂಟ್ರೆಸ್ಟ್. ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರು, ಕಾಯಿಪಲ್ಯ ಮಾರೋರು, ಹಣ್ಣು ಮಾರೋರು, ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು, ಅವ್ರಿಗೆ 5,000 ರೂಪಾಯಿ ಕೊಡೋದು, ಅದರಲ್ಲಿ 500 ರೂಪಾಯಿ ಮೊದಲೇ ಮುರ್ಕೊಳ್ಳೋದು, ಅಂದ್ರೆ 4,500 ರೂಪಾಯಿ ಕೊಡೋದು. ಆ ಸಂಜೆ ಆಯ್ತು ಅಂದ್ರೆ 6 ಗಂಟೆ 7 ಗಂಟೆ ಆತಂದ್ರೆ ಅವರು 5,000 ರೂಪಾಯಿ ವಾಪಸ್ ಕೊಡ್ಬೇಕು. ಅಂದ್ರೆ ಒಂದು ದಿವಸಕ್ಕೆ 500 ರೂಪಾಯಿಯನ್ನ ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಬಹಳ ಕಡೆ ನಡೆದಿದ್ದು. ಕೆಲವು ಕಡೆ ಅಂತೂ ಬಾಂಡ್ ಬರ್ಸ್ಕೊಂಡ್ಬಿಡುದು, ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಬರ್ಸ್ಕೊಳ್ಳೋದು, ಬಾಂಡ್ ಬರ್ಸ್ಕೊಳ್ಳೋದು ಮಾಡಿ
ಅದು ಸ್ವಲ್ಪ ಬಡ್ಡಿ ಗಿಡ್ಡಿನೆಲ್ಲ ಇದನ್ನ ಮಾಡಿ ಆ ಹೊಲದಷ್ಟನ್ನ ಕಿಮ್ಮತ್ ಬರೋಂಗ್ ಮಾಡಿ ಅದು ಆದ ಕೂಡಲೇ ಆ ಬಾಂಡ್ ತಗೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ನೊಳಗೆ ರಿಜಿಸ್ಟರ್ ಮಾಡೋದಕ್ಕೆ ಬರಬೇಕು ಅಂತೇಳಿ ಅವ್ನಿಗೆ ಒತ್ತಾಯ ಮಾಡೋದು. ಬರದೇ ಇದ್ರೆ ಅವನಿಗೆ ಏನು ಹೊಡಿಬೇಕೋ ಬಡಿಬೇಕೋ ಬೆದರಿಸಬೇಕೋ ಅಂಜಿಸಬೇಕೋ ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಾತಿಯನ್ನ ಮಾಡ್ತಕ್ಕಂಥದ್ದು ಅಥವಾ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು. ಈ ಕಾರು ಜೀಪು ಇವು ಎಲ್ಲ ಇರ್ತಾವಲ್ಲ ಸೈಕಲ್ ಮೋಟ್ರು, ಈ ಒಬ್ಬೊಬ್ಬ ಸಾಲಗಾರ ಸಾಲ ಕೊಡುವವನೇನಿದ್ದಾನೆ ಆ ಸಾಲ ಕೊಡುವವನ ಮನೆಯರಿಗೆ 10-20 ಸೈಕಲ್ ಮೋಟ್ರು, 3-4-5 ಕಾರ್ಗಳು. ಸುರೇಶ್, ಒಂದೊಂದು ಕಡೆ 10-20 ಸೈಕಲ್ ಮೋಟ್ರು, 4-8 ಕಾರ್ಗಳು ಇವೆಲ್ಲ ನಿಂತಿದ್ದು ಅಂದ್ರೆ ಅವು ಸಾಲಗಾರನ ಹತ್ರ ಇದ್ದದನ್ನ ತಗೊಂಡು ಬಂದು ಅವ್ರ ಮನೆ ಎದುರಿಗೆ ಇಟ್ಟಿರ್ತಾರೆ. ಎಲ್ಲೂ ಮಾತಾಡ್ತಿರ್ಲಿಲ್ಲ, ಇಲ್ಲ ಕೂತಿದ್ರೆ ನಿಮ್ನೇ ವಿಶೇಷವಾಗಿ ಕೇಳ್ತಾ ಇದ್ರು. ಅಧ್ಯಕ್ಷರೇ, ಈ ರೀತಿಯಾದ ಈ ವಾತಾವರಣದೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತವಾಗಿರ್ತಕ್ಕಂಥ ಸಮಿತಿಯನ್ನು ಕರೆದ್ರು. ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅತ್ಯಂತ ಅನಿವಾರ್ಯತೆ ಅಗತ್ಯತೆ ತೀವ್ರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಈ ಒಂದು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾವು ಸುಗ್ರೀವಾಜ್ಞೆ ಮಾಡಿದ್ವಿ. ಈಗ ಅದನ್ನು ಬಿಲ್ ಮಾಡಿ ತಂದಿದ್ದೀವಿ. ಇದರಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಎಡಿಷನ್